ಆದ್ರೂ ನೀನ್ ಹೋಗಿದ್ ಕಾರಣ ಕರೆಕ್ಟ್ ಅಲ್ಲ ಶ್ರಾವ್ಯ. ನಿನಗೇನೇ ಪ್ರಾಬ್ಲಮ್ ಬಂದ್ರೂ ನಮ್ ಹತ್ರ ಹೇಳ್ಬೇಕೆ ಹೊರತು ನಿನಗ್ ನೀನೇ ನಿರ್ಧಾರ ತಗೊಂಡು ಯಾಕೆ ಹೋದೆ? ಭಯ ಆಯ್ತು ಚಿಕ್ಕಮ್ಮ. ನಿಮ್ ಚಿಕ್ಕಪ್ಪ ಇರ್ಬೇಕಾದ್ರೆ ನಿನಗ್ಯಾಕ್ ಭಯ ಶ್ರಾವ್ಯ? ನಿಮ್ ಚಿಕ್ಕಪ್ಪನ ದಾಟ್ಕೊಂಡು ಯಾವ ದುಷ್ಟ ನಿನ್ ಹತ್ರ ಬರ್ತಾನೆ ಹೇಳು? ಚಿಕ್ಕ ವಯಸ್ಸಿಂದ ಚಿಕ್ಕಪ್ಪನ ಜೊತೆಗಿದ್ದು ಬೆಳ್ದಿದ್ಯಾ. ಅವ್ರ ಧೈರ್ಯ ನಿನಗ್ ಬಂದಿಲ್ವಾ? ಅವ್ರ ಮೇಲೆ ನಿನಗೆ ಅಷ್ಟು ನಂಬಿಕೆ ಇಲ್ವಾ? ನಿಮ್ ಹತ್ರ ಹೇಳಿದ್ರೆ ನಿಮ್ನ ಸಾಯಿಸ್ತೀನಿ ಅಂತ ಹೇಳ್ದೆ ಚಿಕ್ಕಮ್ಮ. ನಿಮ್ಗೇನಾಗುತ್ತೋ ಅಂತ ಭಯ ಆಗಿ ಓಡ್ ಹೋಗ್ಬಿಟ್ಟೆ. ನನ್ನಿಂದ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ನನ್ನಿಂದ ನಿಮ್ಗೇನಾದ್ರೂ ಆದ್ರೆ? ನಿಂಗ ಭಯ ಬೇಡಮ್ಮ, ನಮ್ಗೇನೂ ಆಗಲ್ಲ. ಯಾವತ್ತೂ ಯಾವುದಕ್ಕೂ ಭಯ ಪಡಬೇಡ. ನಿಂಗೇನಾದ್ರೂ ಆದ್ರೆ ನಾವು ಬದುಕಿದ್ದು ಪ್ರಯೋಜನ ಇಲ್ಲ. ನಿನ್ನ ಕಾಪಾಡೋದು ನಮ್ಮ ಕರ್ತವ್ಯ ಕೂಡ. ಇನ್ಯಾವತ್ತೂ ಇಂಥ ಹುಚ್ಚು ನಿರ್ಧಾರ ತಗೋಬೇಡ ಶ್ರಾವ್ಯ. ನಿನಗೇನೇ ಸಮಸ್ಯೆ ಬಂದ್ರೂ ನಮ್ಮ ಹತ್ರ ಹೇಳು. ನೀನ್ ಯಾವತ್ತೂ ಒಂಟಿಯಲ್ಲ. ನಿನ್ ಹಿಂದೆ ದೊಡ್ಡ ಕುಟುಂಬನೇ ಇದೆ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ವ್ಯಕ್ತಿಗಳಿದ್ದಾರೆ. ನಾವೆಲ್ಲ ನಿನಗಿದೀವಲ್ಲ ಶ್ರಾವ್ಯ. ನಡೆದಿದ್ದೆಲ್ಲ ಮರ್ತ್ಬಿಡು. ನೆಮ್ಮದಿಯಿಂದ ನಿದ್ದೆ ಮಾಡು. ಅತ್ತು ಮುಖ ಹಾಳು ಮಾಡ್ಕೋಬೇಡ. ಮದ್ವೆ ಹುಡುಗಿ ಅಂದ್ರೆ ಸುಂದರವಾಗಿ ಖುಷಿಯಾಗಿರ್ಬೇಕು. ಸರಿನಾ? ಎಲ್ಲಿ ಒಂದ್ಸಲ ನಗು. ನಗು ಅಕ್ಕ, ನೀನ್ ನಕ್ಕಿದ್ರೆ ಚೆನ್ನಾಗ್ ಕಾಣಿಸ್ತೀಯಾ. ನಿನ್ ನಗುಗೋಸ್ಕರನೇ ಅಮ್ಮ ಈ ಕುಟುಂಬ ಎಲ್ಲ ತುಂಬಾ ಪ್ರಯತ್ನ ಪಡ್ತಾ ಇದೆ. ನಿನ್ ಕಷ್ಟ ಏನೇ ಆಗಿದ್ರು ಸರಿ, ನಮಗ್ ಬಿಟ್ಬಿಡು. ನಿನಗೆ ತೊಂದರೆ ಕೊಡೋನ್ ಯಾರೇ ಆಗಿದ್ರು ಪರವಾಗಿಲ್ಲ, ನಾನ್ ಬಿಡಲ್ಲ. ಅವನ್ನ ಸಾಯಿಸಾದ್ರೂ ಸಾಕ್ಷಿ ತಗೊಂಡ್ಬರ್ತೀನಿ. ನೀನ್ ಧೈರ್ಯವಾಗಿರು. ಹೋಗಿ ಹಾಯಾಗಿ ನಿದ್ದೆ ಮಾಡು. ಸರಿ ಚಿಕ್ಕಪ್ಪ, ಗುಡ್ ನೈಟ್. ಗುಡ್ ನೈಟ್ ಚಿಕ್ಕಮ್ಮ. ಗುಡ್ ನೈಟ್. ಗುಡ್ ನೈಟ್ ಅಕ್ಕ. ಗುಡ್ ನೈಟ್ ರಾಕಿ. ಗುಡ್ ನೈಟ್ ಶ್ರಾವ್ಯ. ಹೌದು, ಬೇಗ. ಅಣ್ಣ, ನಂಗ್ ಐಸ್ ಕ್ರೀಮ್ ಬೇಕು. ನಂಗೂ ಬೇಕು ಅಣ್ಣ. ನೀವಿಬ್ರು ಆಡ್ತೀರಿ, ನಾನು ಹೋಗಿ ತಗೊಂಬರ್ತೀನಿ. ಅಣ್ಣ, ನಿನ್ ಹತ್ರ ಮನಿ ಇದೆಯಾ? ಇದೆ ನೋಡಿ. ನಮ್ಮುದ್ದು ಅಣ್ಣ.
ಟೆನ್ಷನ್ ಕೊಡ್ಬೇಡ ಆಂಟಿ. ನಮ್ಮ ಮಮ್ಮಿ ಏನೋ ಒಂದ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಹಾ, ಏನ್ ಮಾಡ್ತಾರ ನಿಮ್ಮ ಮಮ್ಮಿ? ಬರೀ ಮಾತಾಡೋದ್ ಬಿಟ್ಟು ಬೇರೆ ಏನು ಮಾಡಲ್ಲ. ಆಂಟಿನ ಅಷ್ಟು ಕಡ್ಗಾಣಿಸ್ಬೇಡತ್ತೆ. ಆಂಟಿ ಹೇಳಿದಾರ ಅಂದ್ಮೇಲೆ ಖಂಡಿತ ಮಾಡೇ ಮಾಡ್ತಾರೆ. ಮತ್ತಿನ್ನು ಏನು ಮಾಡೇ ಇಲ್ಲ, ಏನು ನಡ್ದೇ ಇಲ್ಲ, ಎಲ್ಲ ಯಥಾ ಪ್ರಕಾರನೇ ಇದೆ. ಭೂಕಂಪ ಆಗಿಲ್ಲ, ಸುನಾಮಿ ಬಂದಿಲ್ಲ. ಸುಮ್ನೆ ಅವಳಿಗೆ ಬಿಲ್ಡಪ್ ಕೊಡಬೇಡಿ. ಏನ್ ಸಿಸ್ಟರ್, ಏನೋ ಹೇಳ್ತಿದ್ದೀರಾ? ನೀನು ಏನು ಪ್ಲಾನ್ ಮಾಡಿಲ್ಲ ಅಂತ ಆಂಟಿ ಕಂಪ್ಲೇಂಟ್ ಮಾಡ್ತಿದ್ದಾರೆ ಮಮ್ಮಿ. ನೀವು ಬರೀ ಮಾತಾಡೋದ್ ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ ಅಂತ ನಮ್ಮ ಅತ್ತೆ ಹೇಳಿದಾಳೆ. ಹೌದಾ ಸಿಸ್ಟರ್? ನನ್ ಮೇಲೆ ಹಾಗೆಲ್ಲ ಹೇಳಿದ್ರಾ? ನಿಜ ಹೇಳಿದ್ರೆ ನಿಷ್ಠುರವಾಗೇ ಇರುತ್ತೆ ಸಿಸ್ಟರ್. ನೀವೇನು ಮಾಡಿಲ್ಲ ಅಂತ ಹೇಳ್ದೆ, ಅದ್ ತಪ್ಪಾ? ನಾನೇನು ಮಾಡಿಲ್ಲ ಅಂತ ನೀವ್ ಹೇಗೆ ಹೇಳ್ತಿದ್ದೀರಾ? ನಾನ್ ಮಾಡ್ಬೇಕಾಗಿದ್ದನ್ನ ಮಾಡಾಯ್ತು. ಏನ್ ಮಾಡಿದ್ರಿ? ಒಂದ್ಸಲ ಆ ಕಡೆ ನೋಡಿ. ಏನಿದೆ ಅಲ್ಲಿ? ಮಕ್ಕಳು ಆಡ್ತಿದ್ದಾರೆ ಅಷ್ಟೇ ಅಲ್ವಾ? ಇಬ್ರೇ ಆಟ ಆಡ್ತಿದ್ದಾರೆ, ಅದನ್ನ ಅಬ್ಸರ್ವ್ ಮಾಡ್ಲಿಲ್ವಾ? ಅದ್ರಲ್ಲಿ ಗಮನಿಸುವಂತದ್ದೇನಿದೆ? ಆಗ್ಲೇ 3 ಆಟ ಆಡ್ತಿದ್ರು, ಈಗ ಇಬ್ರೇ ಆಡ್ತಿದ್ದಾರೆ. ಹೌದು, ರಾಕಿ ಇಲ್ಲಿ 3 ಅಂದ್ರೆ 3ನೇಯವನು ರಾಕಿನೇ ಅಲ್ವಾ ಮಮ್ಮಿ? ಹೌದು, ರಾಕಿ ಎಲ್ಲಿದ್ದಾನೆ? ಅಂದ್ರೆ ರಾಕಿನ ಕಿಡ್ನಾಪ್ ಮಾಡಿಸಿದೀನಿ. ಹಾ, ಏನು ಕಿಡ್ನಾಪ್ ಮಾಡ್ಸಿದ್ರಾ? ಜೋರಾಗಿ ಕಿರ್ಚ್ಬೇಡಿ ಸಿಸ್ಟರ್, ಯಾರಾದ್ರೂ ಕೇಳಿಸ್ಕೋತಾರೆ. ಈಗ್ಲಾದ್ರೂ ನಂಬ್ತೀಯ ಆಂಟಿ? ನಮ್ಮ ಮಮ್ಮಿ ಬರೀ ಮಾತಲ್ಲ ಹೇಳಲ್ಲ, ಮಾಡ್ ತೋರಿಸ್ತಾರೆ ಅಂತ. ನೀವು ಸೂಪರ್ ಸಿಸ್ಟರ್. ಸಾರಿ, ನಿಮ್ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ಇಟ್ಸ್ ಓಕೆ ಸಿಸ್ಟರ್. ಈಗ ಪ್ಲಾನ್ ಏನಂದ್ರೆ, ಎಕ್ಸಲೆಂಟ್ ಆಂಟಿ. ಈ 8ನಿಂದ ಖಂಡಿತ ಒಡವೆ ನಮ್ ಕೈ ಸೇರುತ್ತೆ. ಒಡವೆ ನಮ್ ಕೈಗ್ ಬರೋವರೆಗೂ ನಾವು ತುಂಬಾ ಹುಷಾರಾಗಿರ್ಬೇಕು. ನಮ್ ಪ್ಲಾನ್ ಯಾರಿಗೂ ಗೊತ್ತಾಗ್ಬಾರ್ದು. ನಮ್ಮನ್ ಬಿಟ್ರೆ ನಮ್ ಪ್ಲಾನ್ ಬೇರೆಯವ್ರಿಗೆ ಹೇಗ್ ಗೊತ್ತಾಗುತ್ತೆ ಸಿಸ್ಟರ್? ನೀನ್ ಲೀಕ್ ಮಾಡ್ತೇನೋ ಅಂತ ನಮ್ಮ ಮಮ್ಮಿ ಭಯ. ಯಾರ ಅಂಕಲ್ ನೀವು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನಿನ್ನ ಕಿಡ್ನಾಪ್ ಮಾಡಿದೀವಿ ಕಣೋ. ಕಿಡ್ನಾಪಾ? ಯಾಕೆ? ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕು. ನಮ್ ಕೆಲ್ಸ ಆಗೋವರೆಗೂ ನೀನು ಇಲ್ಲೇ ಇರ್ಬೇಕು. ಪ್ಲೀಸ್ ಅಂಕಲ್ ಬಿಟ್ಬಿಡಿ ಅಂಕಲ್, ನನ್ನನ್ನು ಬಿಟ್ಬಿಡಿ ಅಂಕಲ್, ಪ್ಲೀಸ್ ಅಂಕಲ್. ಅಂಕಲ್ ನನ್ನನ್ನು ಹೋಗಕ್ ಬಿಡಿ ಅಂಕಲ್. ಅಂಕಲ್ ಪ್ಲೀಸ್ ಅಂಕಲ್, ಪ್ಲೀಸ್ ಅಂಕಲ್ ನನ್ನನ್ನು ಬಿಟ್ಬಿಡಿ ಅಂಕಲ್. ಅಂಕಲ್ ನನ್ನ ತಂಗಿರ್ ಕಾಯ್ತಿರ್ತಾರೆ ಅಂಕಲ್, ಪ್ಲೀಸ್ ಅಂಕಲ್ ಬಿಡಿ ಅಂಕಲ್. ಅಂಕಲ್ ಪ್ಲೀಸ್ ಬಿಟ್ಬಿಡಿ ಅಂಕಲ್. ಸರಿಯಾಗಿ ಕೂತ್ಕೋ, ಬಾಯಿ ಮುಚ್ಕೊಂಡ್ ಕೂತ್ಕೋ. ನಿಮ್ಗೆ ಅಂಕಲ್ ಹೇಳ್ತಿರೋದು, ಪ್ಲೀಸ್ ಅಂಕಲ್ ನನ್ನನ್ನು ಬಿಡಿ ಅಂಕಲ್. ಬಾಯಿ ಮುಚ್ಕೊಂಡಿರು ಅಂತ ಹೇಳಿಲ್ವಾ? ಕಿರ್ಚ್ಬೇಡ ಅಂತಿಲ್ವಾ? ಹೇಳ್ದೆ ತಾನೆ, ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕು. ನಮ್ ಕೆಲ್ಸ ಆಗೋವರೆಗೂ ಇಲ್ಲೇ ಇದ್ರೆ ಸರಿ. ನನ್ನನ್ನು ಬಿಟ್ಬಿಡಿ ಅಂಕಲ್, ನಮ್ಮಮ್ಮ ಹುಡುಕ್ತಿರ್ತಾರೆ. ನನ್ ತಂಗಿಯರ್ ಐಸ್ ಕ್ರೀಮ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಕಿರ್ಚಾಡ್ದೆ ಬಾಯಿ ಮುಚ್ಕೊಂಡ್ ಕೂತ್ಕೋ. ನನ್ ಡ್ಯಾಡಿ ಬಗ್ಗೆ ನಿಮಗಿನ್ನ ಗೊತ್ತಿಲ್ಲ. ಅವ್ರೇನಾದ್ರೂ ಬಂದ್ರೆ ನಿಮ್ಮಿಬ್ರು ಕತೆನ ಮುಗಿಸ್ಬಿಡ್ತಾರೆ. ಮರ್ಯಾದೆಗ್ ನನ್ನನ್ನು ಬಿಟ್ಬಿಡಿ. ಚೋಟ್ ಉದ್ದ ಇಲ್ಲ, ನಮ್ಮನೆ ಹೆದರಿಸ್ತೇನೋ? ನಿಮ್ ಡ್ಯಾಡಿ ಏನ್ ಹೀರೋನಾ? ಕರ್ಸು ನೋಡೋಣ. ಅಷ್ಟಕ್ಕೂ ನೀನ್ ಇಲ್ಲಿರೋದು ನಿಮ್ ಡ್ಯಾಡಿಗೆ ಗೊತ್ತಾದ್ರೆ ತಾನೆ. ಹೇಗಾದ್ರೂ ತಿಳ್ಕೊಂಡು ನಮ್ ಡ್ಯಾಡಿ ಬರ್ತಾರೆ, ನಿಮ್ಗೊಂದ್ ಗತಿ ಕಾಣಿಸ್ತಾರೆ. ಬರ್ಲಿ ಬಿಡು, ನಾವು ನೋಡ್ತೀವಿ. ಲೈ ಬರೋ. ನನ್ನನ್ನು ಬಿಟ್ಬಿಡಿ ಅಂಕಲ್, ಬಿಡಿ ಅಂತ ಹೇಳ್ತಿದ್ದೀನಲ್ಲ. ಏನು ಅಂದ್ರೆ ನಮ್ ರಾಕಿ
ನಮ್ ರಾಕಿ ರಾಕಿನ್ ಕರ್ಕೊಂಡ್ಬರ್ಬೇಕಷ್ಟೇ ಅಲ್ವಾ? ಈಗಲೇ ಹೋಗಿ ಕರ್ಕೊಂಡ್ಬರ್ತೀನಿ. ರಾಕಿ ಮನೇಲಿ ಇಲ್ಲ ರೀ. ರಾಕಿ ಮನೇಲಿ ಇಲ್ವಾ? ಎಲ್ಲೋಗಿದ್ದಾನೆ? ಹೊಸೋರೆ, ಯಾಕೆ ಹೇಳ್ತಾ ಇದ್ದೀರಾ? ಏನಾಯ್ತು? ರಾಕಿಗೆ ಏನಾಯ್ತು ರೀ? ರಾಕಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ರೀ. ವಾಟ್? ಏನ್ ಹೇಳ್ತಿದ್ರು ಹೊಸೋರೆ? ರಾಕಿ ಕಿಡ್ನಾಪ್ ಆಗೋದೇಗೆ? ಆಗ್ಲೇ ಕಿಡ್ನಾಪರ್ ಇಂದ ಕಾಲ್ ಬಂದಿತ್ತು. 1 ಗಂಟೆಲಿ ಒಡವೆ ತಗೊಂಡ್ ಬರ್ದೆ ಹೋದ್ರೆ ರಾಕಿನ ಸಾಯಿಸ್ಬಿಡ್ತೀವಿ ಅಂತ ಹೆದರಿಸಿದ್ರು. ಪೊಲೀಸರಿಗೂ ಹೇಳ್ಬಾರ್ದು ಅಂದ್ರು. ರಾಕಿ ಅವ್ರ ಕೈಗೆ ಹೇಗ್ ಸಿಕ್ಕಾಕೊಂಡ ಅಂತ ಗೊತ್ತಾಗ್ತಿಲ್ಲ. ರಾಕಿ ಹೇಗಿದ್ದಾನೋ, ಏನ್ ಮಾಡ್ತಿದ್ದಾನೋ? ಹೊಸೋರೆ, ಟೆನ್ಷನ್ ಆಗ್ಬೇಡಿ. ಇದು ಆ ರಾಹುಲ್ ಮಾಡಿರೋ ಕೆಲಸನೇ ಇರಬೇಕು. ರಾಕಿನ ಕಿಡ್ನಾಪ್ ಮಾಡಿ ಒಡವೆ ತಗೊಂಡು ಓಡ್ ಹೋಗಿ ಮದುವೆನ ನಿಲ್ಲಿಸ್ಬೇಕು ಅಂತ ನೋಡ್ತಾ ಇದ್ದಾನೆ. ನನಗ್ ಭಯ ಆಗ್ತಿದೆ ರೀ. ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ನೀವೇನು ಭಯ ಪಡ್ಬೇಡಿ ಹೊಸೋರೆ, ರಾಕಿಗೆ ಏನೂ ಆಗಲ್ಲ. ರಾಕಿನ ಕಾಪಾಡೋದು ಒಂದೇ ಅಲ್ಲ, ಈ ಮದ್ವೆನೂ ನಿಲ್ಬಾರ್ದು. ನನಗ್ ಭಯ ಆಗ್ತಿದೆ ರೀ. ಮದುವೆನೂ ನಿಲ್ಲಲ್ಲ, ರಾಕಿಗೂ ಏನೂ ಆಗಲ್ಲ. ನಾನ್ ನೋಡ್ಕೊಳ್ತೀನಿ. ಪ್ರತಿಯೊಂದಕ್ಕೂ ಈ ತರ ಕೊಂಕಾಡಿದ್ರೆ ನಿಮ್ಮ ಮಾವನ್ ಮರ್ಯಾದೆ ಹೋಗುತ್ತೆ. ಪಾವನಿ, ಇವರೆಲ್ಲರಿಗೂ ಕೂಲ್ ಡ್ರಿಂಕ್ಸ್ ತಗೊಂಡ್ ಬಾ. ಸರಿ ಅತ್ತೆ. ನಾನ್ ತಗೊಂಡ್ ಬರ್ತೀನಿ. ಅದಕ್ಕೆ ಹರಿಕಾ, ನಡಿಯೇ, ನಡಿ ನಡಿ ನಡಿಯೇ ಆಂಟಿ, ನಡಿಯೇ ಮೊದ್ಲು. ನಡಿಯೇ. ಅನು, ಕೀರ್ತಿ, ನೀವು ರಾಕಿನ ಕಡೆದಾಗಿ ಯಾವಾಗ ನೋಡಿದ್ದು? ಮನೆ ಹತ್ರ ಡ್ಯಾಡಿ. ನಾವ್ ಮೂವರು ಆಟ ಆಡ್ತಿದ್ವಿ. ಅದಾದ್ಮೇಲೆ ಏನಾಯ್ತು? ಅಣ್ಣಂಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ವಿ. ಅಣ್ಣ ಹೋದ, ಮತ್ತೆ ಬರ್ಲೇ ಇಲ್ಲ. ಐಸ್ ಕ್ರೀಮ್ಗೋಸ್ಕರ ಅಣ್ಣ ಎಲ್ಲಿಗೆ ಹೋದ? ರೋಡಿಗೆ ಹೋದ. ಐಸ್ ಕ್ರೀಮ್ ಗಾಡಿ ಮನೆ ಮುಂದೆ ಬಂದಿತ್ತು. ಗಾಡಿ ಸೌಂಡ್ ಕೇಳಿ ಅಣ್ಣಂಗೆ ಐಸ್ ಕ್ರೀಮ್ ಕೊಡ್ಸು ಅಂದ್ವಿ. ಸರಿ, ನೀವು ಹೋಗಿ ಆಡ್ಕೊಳ್ಳಿ. ಏನು ಅಂದ್ರೆ ಐಸ್ ಕ್ರೀಮ್ ಗಾಡಿಯವನೇನಾದ್ರೂ? ಅದೇ ಯೋಚನೆ ಮಾಡ್ತಾ ಇದೀನಿ ಹೊಸೋರೆ. ಹೌದು, ನಿಮ್ಗೆ ಯಾವ ನಂಬರಿಂದ ಬೆದರಿಕೆ ಕಾಲ್ ಬಂದಿದ್ದು? ತಗೊಳ್ಳಿ, ಈ ನಂಬರಿಂದ. ಜಾಮಿಟ್. ಏನಾಯ್ತು ರೀ? ಸ್ವಿಚ್ ಆಫ್ ಬರ್ತಾ ಇದ್ದೀರಿ. ಅವರು ಬೇಕು ಅಂತಾನೆ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಏನ್ರಿ ಮಾಡೋದು? ರಾಕಿನ ಹೇಗ್ ಹುಡುಕಿ ಕರ್ಕೊಂಡ್ ಬರೋದು? ಹೊಸೋರೆ, ನೀವು ಗಾಬರಿ ಆಗಕ್ಕೆ ಹೋಗ್ಬೇಡಿ. ಅವ್ರು 1 hour ಟೈಮ್ ಕೊಟ್ಟಿದಾರಲ್ಲ, ಅಷ್ಟೊಳಗೆ ಖಂಡಿತವಾಗಿ ಹುಡ್ಕೋಣ. ಮಮ್ಮಿ, ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಮೊದ್ಲು ಯಾವ್ದನ್ನ ಹೇಳಿ? ನಮ್ಗಿರೋ ಟೆನ್ಷನ್ಗೆ ಈ ಆಪ್ಷನ್ ಎಲ್ಲ ಬೇಕೇನೆ? ಯಾವ್ದೋ ಒಂದು ಹೇಳ್ಸಾಯಿ. ಸಾರಿ ಸಿಸ್ಟರ್, ಏನೋ ಸಲಿಗೆಯಿಂದ ಬಾಯಿ ತಪ್ಪಿ ಹಾಗನ್ಬಿಟ್ಟೆ. ಗುಡ್ ನ್ಯೂಸ್ ಏನು? ರಾಕಿ ಕಿಡ್ನಾಪ್ ಆಗಿರೋ ವಿಷಯ ಅತ್ತೆ ಮಾವಂಗೂ ಗೊತ್ತಾಗೋಯ್ತು. ಇದು ಒಂದು ಗುಡ್ ನ್ಯೂಸ್ ಏನೇ? ಮೊದ್ಲಾಗಿ ಇದು ನ್ಯೂಸೇ ಅಲ್ಲ. ಅವ್ರಿಗೆ ಗೊತ್ತಾದ್ರಷ್ಟು, ಗೊತ್ತಾಗದೆ ಇದ್ರಷ್ಟು. ರಾಕಿನ ಕಿಡ್ನಾಪ್ ಮಾಡಿಸಿದ್ದು ಆ MLAನೋ ಕನಕನೋ ಅಂತ ಅತ್ತೆ ಮಾವ ಅನ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಮೇಲೆ ಒಂದು ಚೂರು ಡೌಟ್ ಬಂದಿಲ್ಲ.
ಬ್ಯಾಡ್ ನ್ಯೂಸ್ ಏನ್ ಬೇಬಿ? ರಾಖಿ ಕಿಡ್ನಾಪ್ ಆಗಿರೋದಕ್ಕೆ ವಸು ಅಕ್ಕ ಅಳುತ್ತಿದ್ದಾರೆ ಬಿಟ್ರೆ ಭಯನೇ ಪಟ್ಕೋತಾ ಇಲ್ಲ. ಮೇಲಾಗಿ ಈ ಮದ್ವೆ ನಿಲ್ಬಾರ್ದು ಅಂತ ಪಣ ತೊಟ್ಬಿಟ್ಟಿದ್ದಾರೆ. ಒಡವೆ ಕೊಡೋ ಉದ್ದೇಶ ಇಲ್ವೇ ಇಲ್ಲ ಅವ್ರಿಗೆ. ಮತ್ತೆ ಅಭಿಯಣ್ಣ ಏನಂದ್ರು? ಭಾವನು ಅಷ್ಟೇ ವಸು ಅಕ್ಕಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ರಾಖಿನ ಹುಡುಕ್ತೀನಿ ಅಂತ ಹೇಳಿದ್ರು. ಹೇಳದ್ನಲ್ಲ ಸಿಸ್ಟರ್, ಆ ಗಂಡ ಹೆಂಡತಿ ದೊಡ್ಡ ಹಠಮಾರಿಗಳು. ಅವ್ರ ಹತ್ರ ಒಡವೆ ಏನ್ ಬಂತು, ಅವ್ರ ತಲೆಯಲ್ಲಿರೋ ಒಂದ್ ಕೂದಲು ಕಿತ್ಕೊಳಕ್ಕಾಗಲ್ಲ. ಕಬ್ಬಿಣ ಎಷ್ಟೇ ಗಟ್ಟಿ ಇದ್ರೂ ಬಿಸಿ ಮಾಡಿದ್ರೆ ಬೆಂಡ್ ಆಗತ್ತೆ. ಎಷ್ಟೇ ಹಠಮಾರಿಗಳಾದ್ರೂ ಭಯ ಪಡಿಸಿದ್ರೆ ಬೆಂಡ್ ಆಗ್ಲೇಬೇಕು. ಸ್ವಲ್ಪ ಡೋಸೇಜ್ ಜಾಸ್ತಿ ಮಾಡಿ ಅಂತ ಈಗ್ಲೇ ರೌಡಿಗಳಿಗೆ ಫೋನ್ ಮಾಡಿ ಹೇಳ್ತೀನಿ. ಶಿಟ್, ಫೋನ್ ರೀಚ್ ಆಗ್ತಾ ಇಲ್ಲ. ಈ ವೇಸ್ಟ್ ಬಾಡಿಗಳು ಏನ್ ಮಾಡ್ತಿದಾರೋ ಏನೋ. ಅಪ್ಪಿತಪ್ಪಿ ಆ ರಾಖಿ ಇವ್ರ ಕಣ್ ತಪ್ಪಿಸಿ ತಪ್ಪಿಸ್ಕೊಂಡಿಲ್ಲ ತಾನೆ? ಅವನು ಅಂತ ಛತ್ರಿ ನನ್ ಮಗನೇ. ಅವ್ರ ಕಣ್ಣಿಗೆ ಖಾರದ ಪುಡಿ ಎರಚಿ ಓಡೋಗಿದ್ರು ಓಡೋಗಿರ್ತಾನೆ. ರಾಕಿ ತಪ್ಪಿಸ್ಕೊಂಡ್ರೆ ನಮ್ ಪ್ಲಾನ್ ಎಲ್ಲ ವಾಶ್ ಔಟ್ ಆಗ್ಬಿಡತ್ತೆ. ನೀನೊಂದ್ ಕೆಲ್ಸ ಮಾಡು ಅಖಿಲ್, ನೀನು ರಾಖಿ ಇರೋ ಜಾಗಕ್ಕೆ ಹೋಗು. ವಸುಗ್ ಫೋನ್ ಮಾಡಿ 10 ನಿಮಿಷದಲ್ಲಿ ಒಡವೆ ತರದೇ ಇದ್ರೆ ಮಗು ಪ್ರಾಣ ತೆಗಿತೀವಿ ಅಂತ ರೌಡಿಗಳ ಕೈನಲ್ಲಿ ಫೋನ್ ಮಾಡ್ಸು. ಆವಾಗ ಯಾಕೆ ಭಯ ಪಡಲ್ವೋ ನಾನು ನೋಡ್ತೀನಿ. ಓಕೆ ಆಂಟಿ, ಈಗ್ಲೇ ಹೋಗ್ತೀನಿ. ಲೋ ಅಖಿಲ್, ಏನು ನೋಡು, ಆ ರಾಖಿ ಜೊತೆ ಸ್ವಲ್ಪ ಹುಷಾರಾಗಿರು. ಅವನ ಹತ್ರ ಹೋಗ್ಬೇಕಾದ್ರೆ ಮುಖಕ್ ಮಾಸ್ಕ್ ಹಾಕೊಂಡ್ ಹೋಗು. ಹೌದು ಅಖಿಲ್, ನೀನ್ ಅವನ ಹತ್ರ ಸಿಕ್ಕಾಕೊಂಡ್ರೆ ನಾವೆಲ್ಲ ವಸು ಅಕ್ಕ ಅಭಿಭಾವನ ಹತ್ರ ಸಿಕ್ಕಾಕೊಂಡ್ಬಿಡ್ತೀವಿ. ಕೇರ್ಫುಲ್ ಅಖಿಲ್. ಸರ್, ರಾಕಿ ಎಲ್ಲೋ? ಯಾವ ರಾಕಿ ಸರ್? ನೆನ್ಪಾಯ್ತು ಸರ್, ರಾಕಿ ನಿಮ್ ಮಗ ತಾನೆ. ಅವನನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ನಾನ್ ಯಾಕೆ ಸರ್ ನಿಮ್ ಮಗನ್ ಬಚ್ಚಿಡ್ಲಿ? ನೀನಲ್ಲ, ಆ ನಿಮ್ಮ MLA ಮತ್ತು ಅವನ ತಂಗಿ ರಾಕಿನ್ ಕಿಡ್ನಾಪ್ ಮಾಡಿಸಿದಿರಲ್ಲ. ನಿಮ್ ಮಗನ್ನ ಅವ್ರು ಯಾಕೆ ಕಿಡ್ನಾಪ್ ಮಾಡಿಸ್ತಾರೆ ಸರ್? ಶ್ರಾವ್ಯ ಮದುವೆ ನಿಲ್ಸೋದಕ್ಕೆ. ಶ್ರಾವ್ಯ ಯಾರು ಸರ್? ಸಾರಿ ಸರ್, ನೆನಪಾಯ್ತು. ಶ್ರಾವ್ಯ ನಿಮ್ ಅಣ್ಣನ ಮಗಳು ತಾನೆ. ಮರ್ಯಾದೆಯಿಂದ ರಾಕಿನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಹೇಳು. ನನ್ ಮೇಲೆ ಆಣೆ ಸರ್, ನಿಮ್ ಮಗನ್ನ ನಾನಾಗ್ಲಿ, ನಮ್ ಮೇಡಮ್ ಆಗ್ಲಿ, ನಮ್ ಸಾರ್ ಆಗ್ಲಿ ಯಾರು ಕಿಡ್ನಾಪ್ ಮಾಡಿಲ್ಲ. ಅಮ್ಮ, ನನ್ನ ನಂಬಿ ಸರ್. ಶ್ರಾವ್ಯ ಮದುವೆ ನಿಲ್ಲಿಸ್ತೀನಿ ಅಂತ ನಿಮ್ ಮೇಡಮ್ ನನ್ನ ಹತ್ರ ಚಾಲೆಂಜ್ ಮಾಡಿದಾಳೆ. ರಾಕಿನ ಕಿಡ್ನಾಪ್ ಮಾಡಿ ಒಡವೆ ತಗೊಂಡು ಮದುವೆನ ನಿಲ್ಲಿಸ್ಬೇಕು ಅಂತ ನೋಡ್ತಾ ಇದ್ದಾಳೆ. ಅವ್ರಿಗೆ ಅಷ್ಟೊಂದು ಬುದ್ಧಿ ಇಲ್ಲ ಸರ್. ಅಣ್ಣ ತಂಗಿ ಇಬ್ರು ಶತಮೂರ್ಖರು ಸರ್. ಸಾರಿ ಸರ್, ಸಾರಿ ಸರ್. ನಮ್ ಸಾರು ಮತ್ತೆ ಮೇಡಮು ಅವ್ರ ಅಪ್ಪ ಅಮ್ಮಂಗೆ ಪಿಂಡ ಬಿಡೋದಕ್ಕೆ ಮೊನ್ನೆನೆ ಕಾಶಿಗೆ ಹೋದ್ರು ಸರ್. ಅಲ್ಲಿಂದ ಹಾಗೆ ಹೈಕಮಾಂಡ್ ಜೊತೆ ಮಾತಾಡಕ್ಕೆ ಡೆಲ್ಲಿಗೆ ಹೋಗ್ತೀನಿ ಅಂತಿದ್ರು. ಇನ್ನು 1 ವಾರ ಬರಲ್ಲ ಸರ್, ನನ್ನ ನಂಬಿ ಸರ್. ನಿಜ ಹೇಳ್ತಾ ಇದೀಯಾ? ಹೇಳು. ತಾಯಣ್ಣೆ ಸರ್, ನನಗೆ ನಿಮ್ ಬಗ್ಗೆ ತುಂಬಾ ಗೌರವ ಇದೆ ಸರ್. ಏನೋ ದುಡ್ಡುಗೋಸ್ಕರ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ನೀವಂದ್ರೆ ನಂಗೆ ತುಂಬಾ ರೆಸ್ಪೆಕ್ಟು. ಇವರು ಕೂಡ ರಾಕಿನ ಕಿಡ್ನಾಪ್ ಮಾಡಿಲ್ಲ ಅಂತಂದ್ರೆ ಇನ್ಯಾರು ಮಾಡಿರೋಕ್ ಸಾಧ್ಯ? ಶ್ರಾವ್ಯ ಮದುವೆ ನಿಲ್ಸೋದಕ್ಕೆ ಇನ್ಯಾರು ಪ್ಲಾನ್ ಮಾಡಿರ್ತಾರೆ? ಏನಿದು, ಈ ಫ್ಯಾಮಿಲಿ ಯಾವಾಗ್ಲೂ ಟೆನ್ಷನ್ ಮಾಡ್ಕೊಂಡೇ ಇರ್ತಾರಲ್ಲ. ಸಮಥಿಂಗ್ ಇಸ್ ರಾಂಗ್. ಆವತ್ತು ಏನೋ ಹೇಳಕ್ ಬಂದು ಸುಮ್ನಾಗ್ಬಿಟ್ರು. ಅದೇನಂತ ತಿಳ್ಕೋಬೇಕು. ನಾನೀಗ್ಲೇ ಬರ್ತೀನಿ. ಎಲ್ಲಿವರೆಗೂ ಬಂತು ಮಾಮ್? ವಸುಗ್ ಫೋನ್ ಬಂತಲ್ಲ, ಒಡವೆನ್ ತಗೊಂಡ್ ಹೇಗ್ ಓಡ್ ಬರ್ತಾರ ನೋಡು. ಅಭಿಭಾವ ಮದ್ವೆ ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ನನಗ್ ಟೆನ್ಷನ್ ಆಗ್ತಿದೆ ಮಾಮ್. ಅಭಿ ರಾಕಿಗೋಸ್ಕರನೇ ಹೋಗಿರ್ತಾನೆ. ಆದ್ರೆ ರಾಕಿ ಎಲ್ಲಿದ್ದಾನೆ ಅನ್ನೋದು ಅಭಿಗ್ ಗೊತ್ತಾಗಕ್ ಚಾನ್ಸೇ ಇಲ್ಲ. ಬೇಗ ಆ ಒಡವೆ ನಮ್ ಕೈಗೆ ಬಂದ್ ಸೇರ್ಬೇಕು. ನನ್ಗೆ ಯಾಕೋ ಇಷ್ಟರಲ್ಲೇ ಮದ್ವೆ ಫಿಕ್ಸ್ ಆಗೋ ಹಾಗೆ ಕಾಣ್ತಿದೆ. ನಿಮ್ಗೆ ಯಾರು ಮದ್ವೆ ಫಿಕ್ಸ್ ಮಾಡಿದ್ರು ಸಿಸ್ಟರ್?
ಇವ್ರಿಗೆ ಯಾರಾದ್ರೂ ಫಿಕ್ಸ್ ಮಾಡ್ಬೇಕಾ ಮಾಮ್? ಇವರೇ ನೋಡ್ಕೋತಾರೆ. ಯಾರನ್ನ? ಅಲ್ಲಿ ನೋಡು, ಆ ತಮಿಳ್ ಹುಡುಗನ್ನ. ಅವನ ಹೆಸರು ಕಮಲ್ ಹಾಸನ್. ನಮ್ ಜೋಡಿ ಹೇಗಿದೆ? ಹಲೋ, ನಾನು ಕಿಡ್ನಾಪರ್ ಮಾತಾಡ್ತಿರೋದು. ಹೇಳಿ. ನಾನೇನ್ ನಿನ್ ಸಂಬಂಧಿಕ ಅನ್ಕೊಂಡಿದ್ಯಾ? ಫೋನಲ್ಲಿ ನಾನು ಯೋಗಕ್ಷೇಮ ವಿಚಾರಿಸ್ತಿದ್ಯಾ? ರಾಕಿ ಹೇಗಿದ್ದಾನೆ? ಆ ರಾಕಿ ನನ್ ತಮ್ಮನ. ಅವನ್ ಹೇಗಿದ್ದಾನೆ ಅಂತ ಹೇಳೋದಕ್ಕೆ ನೀನ್ ನಿಜವಾಗ್ಲೂ ಒಂದ್ ತಾಯಿನೇನಾ? ಏನ್ ಹೇಳ್ತಿದ್ಯಾ? ನಿಜ ಹೇಳು, ಅವನ್ ನಿಜವಾಗ್ಲೂ ನಿನ್ ಮಗನ ಇಲ್ಲ ಅನಾಥ ಮಗುನ್ ತಂದು ಸಾಕೊಂಡಿದ್ಯಾ? ರಾಕಿ ನನ್ನ ಮಗ, ನನ್ನ ಸ್ವಂತ ಮಗ. ನನ್ನ ರಕ್ತ ಹಂಚ್ಕೊಂಡು ನನ್ನ ಹೊಟ್ಟೆಲಿ 9 ತಿಂಗಳು ಅವ್ರನ್ನ ಹೊತ್ತಿದ್ದೀನಿ. ಮತ್ತೆ ಅವನ್ ಮೇಲೆ ನಿಂಗೆ ಒಂಚೂರು ಪ್ರೀತಿನೇ ಇಲ್ವಲ್ಲ? ಏನಾಯ್ತು ವಸ್ಸು? ರಾಕಿನ ಕಿಡ್ನಾಪ್ ಮಾಡಿದವನ? ಸ್ವಂತ ಮಗನ್ಗಿಂತ ನಿಂಗೆ ಒಡವೆನೇ ಹೆಚ್ಚಾಗೋಯ್ತಾ? ಒಡವೆ ಹೋದ್ರೆ ಮತ್ತೆ ಸಂಪಾದನೆ ಮಾಡ್ಬೋದು, ಪ್ರಾಣ ಹೋದ್ರೆ ಮತ್ತೆ ವಾಪಸ್ ಬರುತ್ತಾ? ಯಾಕೆ ವಸು ಸುಮ್ನೆ ಜಗಳ? ಯಾಕೆ ಅಂತ ಕೇಳ್ತಿಲ್ಲ ಪಾವನಿ. ಆ ಸ್ವಾತಿ ತುಂಬಾ ಜಾಸ್ತಿ ಆಡ್ತಾ ಇದ್ದಾಳೆ. ಅವ್ರ ಅತ್ತೆ ಮಾವ ಅಜ್ಜಿನೂ ಯಾರನ್ನೂ ಅವಳ ಲೆಕ್ಕಕ್ಕೆ ತಗೊಂಡಿಲ್ಲ. ವಸ್ಸು ಒಳಗ್ ಸರಿಯಾಗಿ ಬುದ್ಧಿ ಕಲ್ಸಿದಾಳೆ. ನಾವ್ ಆ ಮನೆಗೆ ಸೊಸೆನ ಕಳಿಸ್ತಿರೋದು ಅಕ್ಕ. ಆ ಮನೆ ದೊಡ್ಡ ಸೊಸೆಗೆ ಸೇವಕಿಯಾಗಲ್ಲ. ಶ್ರಾವ್ಯ ನೊಂದ್ಕೊಂಡು ಹೊರಟೋದ್ಲು. ಬೇಜಾರ್ ಮಾಡ್ಕೊಂಡಿರ್ತಾಳೆ. ಹೋಗಿ ಸಮಾಧಾನ ಮಾಡು ಬಸ್ಸು. ಏನಾಯ್ತು ಅತ್ತೆ? ಏನಿಲ್ಲ ಕಣಮ್ಮ. ಹುಡುಗಿ ಎಷ್ಟಕ್ಕೆಲ್ಲ ಅಳ್ತಾರಾ? ಚಿಕ್ಕಮ್ಮ,
ರಾಕಿ ಅಮ್ಮ ಡ್ಯಾಡಿ ಇದು ನಿಮ್ಮ ಅಕ್ಕನ್ ಮದ್ವೆ ಕಣೋ. ಅಕ್ಕನ್ ಮದ್ವೆ ಆಗೋರ್ಗೂ ಅಕ್ಕನ್ ಎಲ್ಲೂ ಬಿಟ್ಟು ಹೋಗ್ಬಾರ್ದು, ಸರಿನಾ? ಸರಿ ದೊಡಮ್ಮ, ಇನ್ಮೇಲೆ ನಾನು ಅಕ್ಕನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಬನ್ನಿ, ಮೆಹಂದಿ ಫಂಕ್ಷನ್ ಅಲ್ಲಿ ಗಂಡಿನ ಕಡೆಯವರು ನಮಗೋಸ್ಕರ ಕಾಯ್ತಾ ಇರ್ತಾರೆ. ಎಲ್ರೂ ನಾವ್ ಇಲ್ಲಿಗೆ ಬಂದ್ಬಿಟ್ವಿ. ಅಮ್ಮ ಪಾವನಿ, ಶ್ರಾವ್ಯನ್ ಕರ್ಕೊಂಡು ಹೋಗು, ಆಮೇಲೆ ಅವ್ರೇನಾದ್ರೂ ಅಂದ್ಕೊಂಡ್ಬಿಡ್ತಾರೆ. ಬಾ ಶ್ರಾವ್ಯ. ಡ್ಯಾಡಿ ನೀವು ಹೋಗಿರಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೇನೆ. ತುಂಬಾ ಥ್ಯಾಂಕ್ಸ್ ರೀ. ಯಾಕೋ ಸೌರೆ? ರಾಕಿನ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದಕ್ಕೆ. ರಾಕಿನು ನನ್ನ ಮಗನೇ ಅಲ್ವೇನ್ರಿ? ಹಾಗೆ ನೋಡಿದ್ರೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿವರೆಗೂ ನೀವು ತೋರಿಸಿರೋ ತಾಳ್ಮೆ ಸಹನೆ ತುಂಬಾನೇ ದೊಡ್ಡದು. ಈ ಮದುವೆ ನಿಲ್ಲಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಎಷ್ಟು ನೋವನ್ನ ನೀವು ಮನಸ್ಸಲ್ಲೇ ಇಟ್ಕೊಂಡಿದ್ರಿ. ಆದ್ರೆ ಶ್ರಾವ್ಯನು ನನ್ ಮಗಳೇ ಅಲ್ವೇನ್ರಿ? ಇದೆಲ್ಲ ನನ್ನಿಂದಾನೇ ಆಗಿದ್ದು ಅಲ್ವಾ? ಐ ಆಮ್ ಸಾರಿ ಡ್ಯಾಡಿ, ಸಾರಿ ಮಮ್ಮಿ. ಇದ್ರಲ್ಲಿ ನಿನ್ ತಪ್ಪೇನಿಲ್ಲ ರಾಕಿ. ಅಷ್ಟಕ್ಕೂ ಏನ್ ನಡೀತು? ನಾನ್ ತಂಗಿಯರ್ಗೋಸ್ಕರ ಐಸ್ ಕ್ರೀಮ್ ತಗೊಂಬರಕ್ಕೆ ಅಂತ ಹೋಗಿದ್ದೆ. ಅದನ್ ತಿಂದ್ಮೇಲೆ ಮತ್ ಬಂದ್ಬಿಡ್ತು, ಬಿದ್ದು ಹೋಗ್ಬಿಟ್ಟೆ. ಆ ಅಂಕಲ್ ನನ್ನ ಎತ್ಕೊಂಡು ಹೋಗ್ಬಿಟ್ರು. ಯಾರಂತ ಗೊತ್ತಾ ರಾಕಿ? ಅಖಿಲ್, ಅಖಿಲ್, ನೀವು ಮಾತಾಡ್ತಾ ಇರಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಏನಾಯ್ತು ಅಖಿಲ್? ರಾಕಿ ಹೇಗೆ ತಪ್ಪಿಸ್ಕೊಂಡ? ಅಭಿಭಾವನ್ ಕೈಗೆ ಅವನ್ ಸಿಕ್ಬಿಟ್ನಾ? ನಮ್ ಕತೆ ಮುಗೀತು. ರಾಕಿ ನನ್ನ ನೋಡ್ಬಿಟ್ಟ. ನೋಡಿಬಿಟ್ನಾ ಅನ್ಕೊಂಡೆ. ಇನ್ನು ನಮ್ ಕತೆ ಗೋವಿಂದ. ಅಭಿ ನಮ್ ಯಾರನ್ನು ಸುಮ್ನೆ ಬಿಡಲ್ಲ. ಅವನು ನಮ್ 4 ಜನಕ್ಕೂ ತಿಥಿ ಮಾಡ್ಬಿಡ್ತಾನೆ. ನನಗ್ ಮದ್ವೆ ಆಗುತ್ತೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಇವಾಗ ತಿಥಿನೇ ಆಗ್ತಾ ಇದೆ. ಸುಮ್ನೆ ರೀ ಸಿಸ್ಟರ್, ಮಾತಾಡಿದ್ರೆ ಅಪಶಕ್ನಾನೆ. ನಿನ್ನ ನೋಡ್ದೆ ಅಂತ ರಾಕಿ ಅಭಿ ಹತ್ರ ಹೇಳಿದ್ನ ಅಖಿಲ್? ಗೊತ್ತಿಲ್ಲ ಆಂಟಿ. ರಾಕಿ ಬಾಯ್ ಬಿಟ್ಟಿದ್ರೆ ಇಷ್ಟೊತ್ತಿಗಾಗ್ಲೇ ಅಭಿಭಾವ ನಮ್ಮೇಲೆ ಕೂಗಾಡ್ಬೇಕಿತ್ತಲ್ಲ. ನನ್ಗನ್ಸಿರೋ ಹಾಗೆ ಹೇಳಿರಲ್ಲ. ಹೇಳು ರಾಕಿ, ನಿನ್ನ ಕಿಡ್ನಾಪ್ ಮಾಡಿದ್ಯಾರು? ಅಯ್ಯೋ, ಅಖಿಲ್ ಚಿಕ್ಕಪ್ಪ ಅಂತ ಹೇಳಿದ್ರೆ ಜಗಳ ಆಗುತ್ತೇನೋ, ಅಕ್ಕನ ಮದ್ವೆ ನಿಂತೋಗುತ್ತೇನೋ. ಏನ್ ರಾಕಿ ಯೋಚನೆ ಮಾಡ್ತಿದ್ಯಾ? ಯಾರ್ ನಿನ್ನ ಕಿಡ್ನಾಪ್ ಮಾಡಿದ್ದು? ನಮ್ಮಿಂದ ಶ್ರಾವ್ಯ ಮದ್ವೆ ಎಲ್ಲಿ ನಿಂತು ಹೋಗುತ್ತೋ ಅಂತ ತುಂಬಾ ಭಯ ಆಗ್ಬಿಟ್ಟಿತ್ತು. ದೇವ್ರ ದಯೆಯಿಂದ ಎಲ್ಲ ಸರಿ ಹೋಯ್ತು. ದೇವ್ರ ದಯೆಯಿಂದ ಅಲ್ಲ, ಡ್ಯಾಡಿ ದಯೆಯಿಂದ. ಸರಿ ಬಾ, ನೀನು ಡ್ರೆಸ್ ಚೇಂಜ್ ಮಾಡ್ಕೊಳ್ಳುವಂತೆ. ಮದ್ವೆ ನಡೆಯೋವರೆಗೂ ನೀನ್ ಹುಷಾರಾಗಿರ್ಬೇಕು, ಸರಿನಾ? ಸರಿ ಮಮ್ಮಿ. ಸರಿ ಬಾ ಕಂದ, ಈಗ ಡ್ರೆಸ್ ಚೇಂಜ್ ಮಾಡ್ಕೋ. ನಿಜವಾಗ್ಲೂ ಆ ರಾಕಿ ದೊಡ್ಡ ಛತ್ರಿನೇ. ನಮ್ ಪ್ಲಾನ್ ಎಲ್ಲ ನಾಶ ಮಾಡ್ಬಿಟ್ಟ.
ಹೌದು ಮಮ್ಮಿ, ಈ ಪ್ಲಾನ್ ಕೂಡ ಫೇಲ್ ಆಗೋಯ್ತು. ಯಾವ ಪ್ಲಾನ್ ಸಕ್ಸಸ್ ಆಗಿದೆ ಅಂತ? ಪ್ಲಾನ್ ಮಾಡ್ದಾಗ್ಲೆಲ್ಲ ನಾವು ಫೇಲ್ ಆಗ್ತಾನೆ ಇದೀವಿ. ನಮ್ ಹಣೆ ಬರನೇ ಸರಿ ಇಲ್ಲ. ಈ ಸಲ ಅಂತೂ ಸಾವೇ ನನ್ನ ಕಣ್ಮುಂದೆ ಬಂದಾಗಿತ್ತು. ರಾಕಿ ನನ್ನ ಬಗ್ಗೆ ಎಲ್ಲಿ ಹೇಳ್ಬಿಡ್ತಾನೋ ಅಂತ ತುಂಬಾ ಭಯ ಆಗೋಗಿತ್ತು. ನಾನು ಅಲ್ಲಿಂದಲೇ ಎಲ್ಲಾದ್ರೂ ಓಡೋಗೋಣ ಅನ್ಕೊಂಡಿದ್ದೆ. ರಾಕಿ ಏನಾದ್ರೂ ಹೇಳಿದಿದ್ರೆ ಅಭಿ ವಸು ರಿಯಾಕ್ಷನ್ ಇನ್ನೊಂಥರ ಇರೋದು. ನಾವು ಸೇಫ್. ಆದಷ್ಟು ಬೇಗ ಇನ್ನೊಂದು ಪ್ಲಾನ್ ಮಾಡ್ಬೇಕು. ಇನ್ನೊಂದ್ ಪ್ಲಾನಾ? ಏನ್ ಸಿಸ್ಟರ್, ಆಗಿರೋದ್ ಸಾಲ್ದ ನಿಮ್ಗೆ? ಏನ್ ನಡೆದ್ರು ಸರಿ, ನಾವು ಪ್ಲಾನ್ ಮಾಡ್ತಾನೆ ಇರ್ಬೇಕು. ಹೇಗಾದ್ರೂ ಮದ್ವೆ ನಿಲ್ಸಿ ಆ ಒಡವೆನ ಪಡ್ಕೋಬೇಕು. ಆಗ್ಲೇ ನಾವಿದ್ರಿಂದ ಆಚೆ ಬರೋದು. ಮೆಹಂದಿ ಫಂಕ್ಷನ್ ಅಲ್ಲಿ ಏನಾದ್ರೂ ಪ್ಲಾನ್ ಮಾಡ್ಬೋದಾ ಮಮ್ಮಿ? ಎಲ್ರು ಸ್ಟಾರ್ಟ್ ಮಾಡಿ. ಲೋ ಮಗ, ನೀನಿರೋ, ನೀವು ಸ್ಟಾರ್ಟ್ ಮಾಡ. ಏನಾಗಲ್ಲ, ಚೂರೇ ಚೂರ್ ತಗೋ. ಕುಡೀರಿ, ಇನ್ನು ಕುಡೀರಿ. ನೀನು ಕುಡಿ ಮಗ. ಲೋ ಬೇಡ ಸ್ವಲ್ಪ ಬೇಡವೋ? ಏನಾಗಲ್ಲ ಮಗ. ಏನು ಮಗ, ಕುಡಿ, ಎಣ್ಣೆ ಇಲ್ಲೇ. ಕುಡಿ ಮಗ, ಕುಡಿ 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 ಮಗ, ಅಷ್ಟೇನಿದೆ. ಅಯ್ಯಯ್ಯೋ, ನನ್ ಕಮಲ್ ಕುಡಿತಾ ಇದ್ದಾನಲ್ಲ, ಈಗ ಏನ್ ಮಾಡ್ಲಿ? ಸ್ಮೆಲ್ ಏನ್ ಬರಲ್ಲ. ಏನು ಆಗಲ್ಲ, ಕುಡಿ ಮಗ. ಅದಿ ಅದು ಆಮ. ಸಾರಿ ಅಪ್ಪ. ಆಂಟಿ, ನೀನ್ ಪಕ್ಕ ಕಮಲ್ ಕಮಲ್. ಓ ಲೋ ಮಗ, ನಿನ್ನ ಆಂಟಿ ಕರಿತಾ ಇದ್ದಾರೋ? ಒಂದ್ ಸ್ವಲ್ಪ ನನ್ ಕಮಲ್ ಕೈಯಾರೆ ಮೆಹಂದಿ ಹಾಕಿಸ್ಕೋಬೇಕು. ಎನ್ನ ಆಂಟಿ? ಆಂಟಿ ಅಂತ ಕರಿಬಾರ್ದು ಅನ್ನಲ್ಲ. ಸಾರಿ ಸುಮಾ. ಯಾಕೆ ಕುಡಿತಾ ಇದೀಯ ಕಮಲ್? ತಪ್ಪಲ್ವಾ? ನಮ್ಮ ಫ್ರೆಂಡ್ ಬ್ಯಾಚುಲರ್ ಪಾರ್ಟಿ ಇದು, ತಪ್ಪಿಲ್ಲೇ. ಹಂಗಂದ್ರೆ ಓಕೆ. ರೆಗ್ಯುಲರ್ ಕುಡಿಬಾರ್ದು? ಇಲ್ಲ, ಇಪ್ಪ ஒரு வாட்டி ಕುಡಿತೀನಿ. ಏನೋ ಕಮಲ್, ನಿನ್ ಭಾಷೆನೇ ನನ್ಗೆ ಅರ್ಥ ಆಗಲ್ಲ. ನಾನ್ ಬೇಗ ತಮಿಳ್ ಕಲ್ತ್ಕೋಬೇಕು. ಎನ್ನ சொல்றீங்க? ನಾನು ಒಂದ್ ಕೆಲ್ಸದ ಮೇಲೆ ಬಂದೆ. ಎನ್ನ ಕೆಲ್ಸ? ನನಗ್ ನೀನು ನಿನ್ ಕೈಯಾರೆ ಮೆಹಂದಿ ಹಾಕ್ಬೇಕು. ಅಪ್ಪಡಿಯಾ? ಆಯ್ತು. ಥ್ಯಾಂಕ್ ಯು ಕಮಲ್. ಈ ಡಿಸೈನ್ ತುಂಬಾ ಚೆನ್ನಾಗಿದೆ. ಮೆಹಂದಿ ಆರ್ಟಿಸ್ಟ್ ಕೂಡ ಇಷ್ಟು ಚೆನ್ನಾಗಿ ಹಾಕಲ್ಲ. ಇದು ಫೋಟೋ ತಗೊಂಡು ಫ್ರೇಮ್ ಹಾಕಿಸ್ತೀನಿ. ನಮ್ ಕಮಲ್ ತುಂಬಾ ಒಳ್ಳೆ ಮೆಹಂದಿ ಆರ್ಟಿಸ್ಟ್ ಆಂಟಿ. ತಮಿಳ್ನಾಡಲ್ಲೆಲ್ಲ ಫುಲ್ ಫೇಮಸ್ ಅವನು. ಹೌದಾ? ಅದಕ್ಕೆನಾ ಇಷ್ಟು ಚೆನ್ನಾಗಿ ಮೆಹಂದಿ ಹಾಕಿರೋದು? ಹೌದು ಆಂಟಿ. ಅವರು ಆಂಟಿ ಅಲ್ಲ ಮಗ, ಅವ್ರಿನ್ನು ಸ್ವೀಟ್ 16ನೇ. ನನ್ ಮನ್ಸನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಮಲ್. ಥ್ಯಾಂಕ್ ಯು, ಲವ್ ಯು. ಆಂಟಿ ಅಂತೂ ಖುಷಿಯಿಂದ ತೇಲಾಡ್ತಾ ಇದಾರೆ ಕಣೋ. ಹೌದು, ಆಕಾಶದಲ್ಲಿ ತೇಲಾಡ್ತಾ ಇದ್ದೀನಿ. ಅಲ್ಲ ಮಗ, ಆಂಟಿ ಅಲ್ಲೇ, ಸುಮಾ ಅನ್ನು. ನಾನು
ನಿನಗ್ ಮಾತ್ರ ಸುಮಾ ಕಮಲ್. சும்மா போயிட்டு இருக்கிறீங்க, ನಿಂತ್ಕೋ. ಇವತ್ತಿಗೆ ಈ ಮೆಹಂದಿ ಸಾಕು ಕಮಲ್. ಅಯ್ಯೋ, ಕೆಳಗ್ ಕೂತ್ಕೋತಿದ್ದೀರಲ್ಲ ರೀ. ನಿಮ್ ಕಾಲು ಕೂಡ ಮೆಹಂದಿ ಹಾಕೋಣ ಅಂತ. ಬೇಡ ರೀ. ನಿಮ್ ಕೈಗಳು ಮಾತ್ರ ಅಲ್ಲ ರೀ, ನಮ್ಮ ಕುಟುಂಬ ನಡೆಸ್ತಾ ಇರೋ ನಿಮ್ಮ ಪಾದಗಳು ಕೂಡ ತುಂಬಾ ಚೆನ್ನಾಗಿರ್ಬೇಕು. ಏನಾಯ್ತು ರೀ ಇವತ್ತು ನಿಮಗೆ? ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಆಗಾಗ ಹೆಂಡತಿ ಸೇವೆ ಮಾಡ್ತಾ ಇದ್ರೆ ಒಳ್ಳೇದಾಗತ್ತಂತೆ. ನನಗಿಷ್ಟ ಆಗ್ತಿಲ್ಲ. ನಿಮ್ ಪಾದಗಳಿಗೆ ಮೆಹಂದಿ ಹಾಕೋವರೆಗೂ ನಾನ್ ನಿಮ್ಮನ್ನ ಬಿಡೋ ಮಾತೇ ಇಲ್ಲ. ಕೊಡಿ ಕೊಡಿ ಇಲ್ಲಿ. ಪ್ಲೀಸ್ ರೀ, ನನ್ ಮಾತ್ ಕೇಳಿ. ನನ್ ಬಗ್ಗೆ ನಿಮಗೆ ಗೊತ್ತಲ್ವಾ, ಕೆಲಸ ಪೂರ್ತಿ ಆಗೋವರೆಗೂ ಮಧ್ಯೆ ನಿಲ್ಸೋದೇ ಇಲ್ಲ, ಚಾನ್ಸೇ ಇಲ್ಲ. ಚಕ್ಕಲ್ಗುಳಿ ಆಗ್ತಿದ್ದೀರಿ. ಸ್ವಲ್ಪ ಹೊತ್ತು ತಡ್ಕೊಳ್ರಿ. ಅಯ್ಯೋ, ನನ್ ಕೈಲಿ ಆಗ್ತಿಲ್ಲ. ಟ್ರೈ ಮಾಡಿ. ನಿಮ್ಮಷ್ಟು ಹಠಮಾರಿನ ನಾನು ಎಲ್ಲೂ ನೋಡಿಲ್ಲ. ಈಗ ತಾನೇ ಒಳ್ಳೆ ಗಂಡ ಅಂತಂದ್ರಿ. ಒಳ್ಳೆಯವ್ರೆ, ಆದ್ರೆ ಹಠಮಾರಿ. ಗೊತ್ತಲ್ಲ, ಸ್ವಲ್ಪ ಹೊತ್ತು ಕೋಪರೇಟ್ ಮಾಡಿ. ಆದ್ರೂ ಇದೆಲ್ಲ ಮದ್ವೆ ಹೆಣ್ಣಗ್ ಮಾಡ್ಬೇಕು, ನನಗ್ ಯಾಕೆ? ಯಾಕೆ ಅಂದ್ರೆ ಈ ಮದುವೆ ನಡೀತಾ ಇರೋದೇ ನಿಮ್ಮಿಂದ. ಇರೋ ಒಬ್ಬನೇ ಒಬ್ಬ ಮಗ ಅಪಾಯದಲ್ಲಿ ಇದ್ದಾನೆ ಅಂತಂದ್ರೆ ಯಾವ ತಾಯಿನೂ ತಡ್ಕೊಳ್ಳಲ್ಲ ರೀ. ಆದ್ರೆ ನೀವೆಷ್ಟೋ ಜವಾಬ್ದಾರಿಯಿಂದ ಇದ್ರಿ. ಶ್ರಾವ್ಯನ ನಿಮ್ಮ ಸ್ವಂತ ಮಗಳ ತರ ಅನ್ಕೊಂಡು ನೋವನ್ನೆಲ್ಲ ತಡ್ಕೊಂಡ್ರಿ. ಈ ಕುಟುಂಬದ ಋಣ ನಿಮ್ಮ ಮೇಲೆ ತುಂಬಾ ಇದೆ ಹೊಸೋರೆ. ಈ ಕುಟುಂಬದಲ್ಲಿ ನಾನು ಕೂಡ ಭಾಗಿನೇ ರೀ. ನನಗೂ ಜವಾಬ್ದಾರಿ ಇರುತ್ತೆ. ನಿಮ್ ಜವಾಬ್ದಾರಿನೇ ರಾಖಿ ಕೂಡ ಹಂಚಿದ್ದೀರಾ. ನಿಮಗಿರೋ ಧೈರ್ಯನೇ ತನ್ನ ಅಕ್ಕನ ಮದುವೆಗೋಸ್ಕರ ರಾಖಿನ ಪ್ರಾಣಾಪಾಯದಿಂದ ಆಚೆ ಬರೋ ಹಾಗೆ ಮಾಡಿದೆ. ನೀವು ತುಂಬಾ ಗ್ರೇಟ್ ತಾಯಿ ಕಣ್ರಿ. ನಾನ್ ತಾಳ್ಮೆಯಿಂದ ಇರೋದು, ರಾಕಿ ಧೈರ್ಯವಾಗಿರೋದು ಎಲ್ಲ ನಿಮ್ಮನ್ನ ನೋಡ್ಕೊಂಡೆ ರೀ. ನೀವಿದ್ದೀರಾ ಅನ್ನೋ ನಂಬಿಕೆನೆ ನಮ್ಗೆ ಧೈರ್ಯ ತಂದ್ಕೊಟ್ಟಿದೆ. ನಿಮ್ಗೆ ಹೆಂಡತಿ ಆಗಿರೋದು ನನ್ನ ಅದೃಷ್ಟ ಆದ್ರೆ, ನಿಮ್ಮಂತ ಗ್ರೇಟ್ ತಂದೆ ಸಿಕ್ಕಿರೋದು ರಾಕಿ ಅದೃಷ್ಟ. ನಾವಿಬ್ರು ನಿಮ್ಗೆ ಋಣಿಯಾಗಿರ್ತೀವಿ. ನಮ್ಮ ಮಧ್ಯೆ ಪ್ರೀತಿ ನಂಬಿಕೆ ಬಿಟ್ರೆ ಋಣ ಎಲ್ಲ ಇಲ್ಲ ಹೊಸೋರೆ. ನಾವ್ ಯಾವತ್ತೂ ಹೀಗೆ ಇರ್ಬೇಕು. ಇರ್ತೀವಿ ರೀ. ನಿಂತ್ಕೊಳ್ಳಿ. ಏನಾಯ್ತಮ್ಮ? ಏನ್ ಮಾವ, ನಾವ್ ಇಲ್ಲಿ ಊಟ ಮಾಡ್ಬೇಕಾ? ಹೌದು ಸ್ವಾತಿ, ಯಾಕೆ ಇಲ್ಲಿ ಊಟ ಮಾಡಬಾರ್ದಾ? ನಿಮ್ಗೇನು ಅನಿಸ್ತಿಲ್ವಾ ಅತ್ತೆ? ಈ ತರ ತಿನ್ನೋರು ಯಾರು ಗೊತ್ತಾ? ಥರ್ಡ್ ಕ್ಲಾಸ್ ಜನ, ಚೀಪ್ ಜನರು. ಕನಿಷ್ಠ 4 ಟೇಬಲ್ಲು ಕುರ್ಚಿ ಹಾಕಿ ಊಟ ಹಾಕ್ಸೋಕೋ ಗತಿ ಇಲ್ಲ ಇವ್ರಿಗೆ. ಶ್ರೀಮಂತರಿಗೆ ಊಟ ಹೇಗ್ ಬಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ದೇ ಇರೋರು ಮದ್ವೆ ಹೇಗ್ ಮಾಡ್ತಾರೆ? ಹೌದು ಬಿಡಿ, ತಪ್ಪು ನಮ್ದೆ. ಎಂತ ಹುಡ್ಗಿನ ಲವ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ದೆ ನನ್ ಮೈದ್ನ ಈ ಶ್ರಾವ್ಯನ್ ಲವ್ ಮಾಡ್ಬಿಟ್ಟಿದ್ದಾನೆ. ಎಂಥ ಮನೆ ಹುಡುಗಿನ ಸೊಸೆಯ ಕರ್ಕೊಳ್ತಾ ಇದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿಯತ್ತೆ. ಮಾವ, ಈ ಸಂಬಂಧನ ಒಪ್ಕೊಂಡಿದ್ದೀರಾ, ಇದು ನಮಗಾಗ್ಬೇಕಾದ್ದೆ. ಈ ಅವಮಾನ ಅನುಭವಿಸ್ಲೇಬೇಕು. ಇದನ್ನ ಅವಮಾನ ಅಂತ ನೀವ್ ಯಾಕೆ ಅನ್ಕೋತಿದ್ದೀರಾ? ಹೀಗ್ ತಿನ್ನೋದು ಅವಮಾನ ಅಲ್ದೆ ಇನ್ನೇನು? ಬೇಕಾದ್ರೆ ನಿಮ್ಗೆ ಬೇರೆ ರೂಮಲ್ಲಿ ಅರೇಂಜ್ ಮಾಡ್ತೀವಿ. ಹೇಗ್ ತಿಂದ್ರು ತಿಂದಿದ್ ಹೊಟ್ಟೆಗೆ ಅಲ್ವಾ ಸೇರೋದು. ಹೊಟ್ಟೆ ತುಂಬೋದ್ ಮುಖ್ಯ. ಬಂಗಾರ ತಟ್ಟೆಲ್ ತಿಂತೀವ, ಬಾಳೆ ಎಲೆ ಮೇಲೆ ತಿಂತೀವ ಅನ್ನೋದು ಮುಖ್ಯ ಅಲ್ಲಮ್ಮ.
ಸುಮ್ನೆ ಗಲಾಟೆ ಮಾಡ್ಬೇಡ ಸ್ವಾತಿ. ಎಲ್ಲರಿಗೂ ಹಸುವಾಗಿದೆ, ಊಟ ಮಾಡೋಣ. ನೀವೆಲ್ರೂ ಕನ್ವಿನ್ಸ್ ಆದ್ಮೇಲೆ ನಾನ್ ತಾನೇ ಏನ್ ಮಾಡಕ್ಕಾಗುತ್ತೆ? ನಿಮ್ ಜೊತೆ ಬಂದ್ಮೇಲೆ ಇದೆಲ್ಲ ತಪ್ಪಿದ್ದಲ್ಲ. ನಡೀರಿ. ನಮ್ ಸ್ವಾತಿ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಅಯ್ಯೋ, ಏನ್ ಮಾತಾಡ್ತಿದ್ದೀರಾ? ಬನ್ನಿ ಎಲ್ರು ಊಟ ಮಾಡೋಣ. ಎಡವಟ್ಟಲ್ಲ ಮಾವ, ತಪ್ಪು ಮಾಡಿದ್ದಾರೆ. ಇವ್ರು ತಪ್ಪ ಮೇಲೆ ತಪ್ಪು ಮಾಡ್ತಾನೇ ಇದ್ದಾರೆ. ಬೇಕು ಅಂತ ನಮಗ್ ಇನ್ಸಲ್ಟ್ ಮಾಡ್ತಿದ್ದಾರೆ. ಅಂದ್ರೆ ಏನಮ್ಮ ನೀನ್ ಹೇಳ್ತಿರೋದು? ನಾವು ಬೇಕು ಅಂತಾನೆ ಉಪ್ಪು ಜಾಸ್ತಿ ಹಾಕಿದೀವಾ? ನಿಮ್ ಬಿಹೇವಿಯರ್ ನೋಡ್ತಿದ್ರೆ ಹಾಗೇ ಇದೆ. ನನ್ ಮೈದ್ನ ನಿಮ್ ಮಗಳನ್ನ ಲವ್ ಮಾಡಿದಾನೆ ಅಂತ ನಮ್ಮ ಅತ್ತೆ ಮಾವ ನಿಮ್ ಜೊತೆ ಮರ್ಯಾದೆಯಿಂದ ನಡ್ಕೋತಾ ಇದ್ದಾರೆ. ನಿಮ್ಗಿಷ್ಟ ಬಂದಾಗ ಮಾಡ್ತಿದ್ದೀರಾ? ಹಾಗೇನಿಲ್ಲ. ಏನಿಲ್ಲ, ನೀವ್ ಮೊದ್ಲಿಂದಾನು ಹಾಗೆ ಮಾಡ್ತಿದ್ದೀರಾ. ಈ ಮದ್ವೆನೇ ನಿಮ್ಗಿಷ್ಟ ಇಲ್ಲ ಅನ್ನೋ ಹಾಗೆ ನಡ್ಕೋತಿದ್ದೀರಾ. ಹಾಗ್ ನಡ್ಕೋತಿರೋದು ನೀವು. ಪ್ರತಿಯೊಂದಕ್ಕೂ ಕೊಂಗ್ ತೆಗಿತಾನೆ ಇದ್ದೀರಾ, ಜಗಳ ಮಾಡ್ತಿದ್ದೀರಾ. ಸುಮ್ನಿರಿ ಅದಕ್ಕೆ, ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಾ? ಕೇಳಿಸ್ಕೊಂಡ್ರ ಅಜ್ಜಿ? ನೋಡಿ ಇವ್ರು ಹೇಗ್ ಮಾತಾಡ್ತಿದ್ದಾರೆ. ನಾವೇ ಏನೋ ಇವ್ರ ಹಿಂದ್ ಬಿದ್ದಿರೋ ಹಾಗೆ ಕೇವಲವಾಗಿ ನೋಡ್ತಿದ್ದಾರೆ. ಅಪಾರ್ಥ ಮಾಡ್ಕೋಬೇಡಿ, ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ರು. ಗೊತ್ತಿಲ್ದೆ ಅಲ್ಲ, ಬೇಕಂತಾನೆ ಹೇಳ್ತಿದ್ದಾರೆ. ಬೇಕು ಅಂತ ಖಂಡಿತವಾಗ್ಲೂ ನಾವು ಮಾಡಿಲ್ಲ. ಇದು ಏನೋ ಮಿಸ್ಟೇಕ್ ಆಗಿದೆ ಅಷ್ಟೇ. ಇದು ಮಿಸ್ಟೇಕಾ? ಹೆಸರಿಗೆ ಮಾತ್ರ ದೊಡ್ಡ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಜಂಬ ಕೊಚ್ಕೋತೀರಾ. ಟೇಸ್ಟಿ ಕೇಟರರ್ಸ್ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಕೋತೀರಾ. ಇದೇನಾ ನಿಮ್ ಆರ್ಗನೈಸೇಷನ್? ಇದೇನಾ ನಿಮ್ ಕೇಟರಿಂಗ್? ಯಾಕೆ ಹೀಗೆ ಕೋಪ ಮಾಡ್ಕೋತಿದ್ದೀರಾ? ನಮಗ್ 2 ನಿಮಿಷ ಟೈಮ್ ಕೊಡಿ, ಎಲ್ಲ ಸರಿ ಮಾಡ್ತೀವಿ. ಯಾಕೆ ಬಸ್ ಅವ್ರನ್ನ ಬೇಡ್ಕೊಂತ ಇದ್ಯಾ? ಅವ್ರಿಗಿಷ್ಟ ಇಲ್ಲ ಅಂದ್ರೆ ಹೊರಟೋಗೋಕ್ ಹೇಳು. ಈ ಮದ್ವೆ ನಿಂತೋದ್ರೆ ಇನ್ನೊಂದ್ ಮದ್ವೆ. ಸ್ವಲ್ಪ ಸುಮ್ಮನಿರ್ತೀರಾ? ಇನ್ನೊಂದು ಮಾತು ಆಚೆ ಬಂದ್ರು ಇಲ್ಲಿ ನಾವು ಮದುವೆ ಮಾಡಕ್ಕಂತ ಬಂದಿರೋದು, ಹಾಳು ಮಾಡೋದಕ್ಕಲ್ಲ. ಎಲ್ಲರೂ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬೇಕು. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಹೊಸೋರೆ, ಎಲ್ಲ ಅಡಿಗೆಯಲ್ಲೂ ಉಪ್ಪು ತುಂಬಾನೇ ಜಾಸ್ತಿ ಇದೆ ರೀ. ಆಗ್ಲೇ ನಾವು ಚೆಕ್ ಮಾಡಿದಾಗ ಎಲ್ಲ ರುಚಿಯಾಗಿ ಇತ್ತಲ್ವ ಬಸ್ಸು? ಯಾರೋ ಬೇಕು ಅಂತ ಅಡ್ಗೆ ಹಾಳು ಮಾಡಿರೋ ಹಾಗಿದೆ. ನಿನ್ ಕೈಯಲ್ಲಿ ರಾಹುಲ್ ಅಂತ ಬರ್ತಿದ್ಯಲ್ಲ ಶ್ರಾವ್ಯ? ಅದೇ ನಂಗೂ ಅರ್ಥ ಆಗ್ತಿಲ್ಲ ಚಿಕ್ಕಮ್ಮ. ನಿನಗೆ ಮೆಹಂದಿ ಹಾಕಿದ್ಯಾರು? ಆ ಮೆಹಂದಿ ಆರ್ಟಿಸ್ಟೇ ಹಾಕಿದ್ದು. ಅವಳಿಗೆ ರಾಹುಲ್ ಬಗ್ಗೆ ಹೇಗ್ ಗೊತ್ತು? ನಮ್ನ ಬಿಟ್ಟು ರಾಹುಲ್ ಬಗ್ಗೆ ಯಾರಿಗೋ ಗೊತ್ತಿದೆ ಅನ್ಸ್ತಿದೆ ಚಿಕ್ಕಮ್ಮ. ಯಾರಾದ್ರೂ ನನ್ ಕೈ ನೋಡಿದ್ರೆ. ಏನು ಟೆನ್ಷನ್ ಮಾಡ್ಕೋಬೇಡ, ನಾನ್ ಮ್ಯಾನೇಜ್ ಮಾಡ್ತೀನಿ. 1 ನಿಮಿಷ ಇರು. ಕೈ ತೋರ್ಸು.
ರಾಕಿನ ಕಿಡ್ನಾಪ್ ಮಾಡಿಸಿ ಒಡವೆ ಕೇಳಿದ್ರೆ ಹಿಂದೆನೂ ನಿಮ್ಮ ಕೈವಾಡನೇ ಇದೆ ಅಂತ ನನಗೆ ಡೌಟ್ ಬರ್ತಿದೆ. ಏನಕ್ಕ? ರಾಕಿ ಕಿಡ್ನಾಪ್ ಆಗಿದ್ನಾ? ಯಾವಾಗಕ್ಕ? ನಾಟಕ ಮಾಡಬೇಡ ಅಂತ ಈಗಷ್ಟೇ ಹೇಳಿದ್ದೀನಿ. ನೀನು ಮಾತಾಡ್ತಿದ್ರೇನೆ ಅಸಹ್ಯ ಅನ್ನಿಸ್ತಿದೆ. ಇದೆಲ್ಲ ಆ ಒಡವೆಗೋಸ್ಕರ ತಾನೆ? ಅದನ್ನ ಮಾರಿ ಅಮೆರಿಕಾಕ್ ಹೋಗ್ಬೇಕು ಅಂತನಾ? ಶ್ರಾವ್ಯನ್ಗೂ ನಿನಗೂ ಏಜ್ ಗ್ಯಾಪ್ ಇಲ್ದೆ ಹೋದ್ರು ಅವಳು ನಿನಗೆ ಮಗಳಾಗ್ಬೇಕು. ಪಾಪ ಆ ಹುಡುಗಿ ಪ್ರೀತಿಸಿ ಮದ್ವೆ ಆಗ್ತಿದ್ದಾರೆ. ನಿನ್ ಸ್ವಾರ್ಥಕ್ಕೋಸ್ಕರ ಅವಳ ಮದ್ವೆನೆ ನಿಲ್ಲಿಸ್ಬೇಕು ಅನ್ಕೋತಿದ್ಯಾ ಅಂದ್ರೆ? ಅಲ್ಲ, ನೀನು ಒಬ್ಳು ಹೆಣ್ಣ. ನೀನಿಷ್ಟೆಲ್ಲ ಮಾಡಿದ್ರು ನಾನ್ ಯಾಕೆ ಸೈಲೆಂಟ್ ಆಗಿದ್ದೀನಿ ಗೊತ್ತಾ? ಗಂಡಿನ ಕಡೆಯವ್ರ ಮುಂದೆ ನಮ್ ಮರ್ಯಾದೆ ಹೋಗ್ಬಾರ್ದು ಅಂತ. ನಿನ್ನೂ ನಿಮ್ಮಮ್ಮನ್ನೂ ಈ ಮನೆಯಿಂದ ಆಚೆ ಹಾಕಕ್ಕೆ ನನಗೆ ಒಂದು ಕ್ಷಣನೂ ಬೇಕಾಗಿಲ್ಲ. ಯಾಕೆ ಸುಮ್ನೆ ಇದೀನಿ ಅಂತ ಗೊತ್ತಾ? ಈ ಮದ್ವೆಲಿ ಮನೆಯವರೆಲ್ಲರೂ ಇರ್ಲಿ ಅಂತ. ಶ್ರಾವ್ಯನ ಸಂತೋಷವಾಗಿ ಅತ್ತೆ ಮನೆಗೆ ಕಳಿಸ್ಕೊಡ್ಬೇಕು ಅಂತ. ಇದನ್ನ ಅರ್ಥ ಮಾಡ್ಕೊಳ್ದೆ ನಿಮಗಿಷ್ಟ ಬಂದಂಗ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಹಾರಿಕಾ, ನಿಮ್ಮಿ ಹುಚ್ಚು ಪ್ರಯತ್ನಗಳನ್ನ ನಿಲ್ಲಿಸ್ಬಿಡಿ. ಈ ಮದ್ವೆ ನಡೀಲೇಬೇಕು. ಮತ್ತೆ ಇಂಥ ಕೆಲ್ಸ ಮಾಡಿದ್ರೆ ನೀನು ಅಮೆರಿಕಾಗ್ ಹೋಗ್ಬೇಕು ಅಂತಿದ್ಯಲ್ಲ, ನೀನು ಬೆಂಗಳೂರನ್ನು ದಾಟಕ್ಕಾಗಲ್ಲ. ನನ್ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತಿದೆ. ಶ್ರಾವ್ಯ ಮದ್ವೆಗೇನಾದ್ರೂ ಅಡ್ಡ ಬಂದ್ರೆ ನೀವು ಅಮ್ಮ ಮಗಳಿಬ್ರನ್ನೂ ಸಾಯಿಸೋದಕ್ಕೂ ಕೂಡ ನಾನ್ ಹಿಂದೆ ಮುಂದೆ ನೋಡಲ್ಲ. ಮೈಂಡ್ ಇಟ್. ಎಲ್ಲರಿಗೂ ವಣಕಂ, ಗುಡ್ ಈವ್ನಿಂಗ್ ಆಲ್. ಸಂಗೀತದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಹುಡುಗ ಹುಡುಗಿ ಹಾಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. 1 minute ಕಮಲ್. ಹೆಣ್ಣಿನ ಕಡೆಯವ್ರಿಗೆ ಒಂದ್ ಮಾತು ಹೇಳ್ಬೇಕಿತ್ತು. ಆಗ್ಲೇ ಮತ್ತೆ ಅಡ್ಗೆ ಮಾಡ್ಕೊಟ್ಟು ನಮ್ಗೆಲ್ಲ ಚೆನ್ನಾಗೇ ತಿನ್ಸಿದ್ರು. ಆದ್ರೆ ತಾಂಬೂಲ ಮಾತ್ರ ಕೊಟ್ಟಿಲ್ಲ. ಇದೇನಾ ನಿಮ್ ಸಂಪ್ರದಾಯ? ಇದೇನಾ ನಿಮ್ ಆಚಾರ? ಇದೇನೆ ನೀನ್ ಯಾವಾಗಲೂ ಊಟ ಮಾಡಿ ಈಗ ತಾಂಬೂಲ ಕೇಳ್ತಾ ಇದ್ಯಾ? ಯಾವಾಗ ತಾಂಬೂಲ ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಅಜ್ಜಿ. ಕೊನೆಗೆ ನಾನೇ ಬಾಯ್ಬಿಟ್ಟು ಕೇಳ್ಬೇಕಾಗ್ ಬಂತು. ತಾಂಬೂಲ ತರಿಸಿಲ್ವೇನು ಅಭಿ? ಡ್ಯಾಡಿ ಇದೆ. ಮತ್ತೆ ಯಾಕೆ ಕೊಟ್ಟಿಲ್ಲ? ಯಾಕೆ ಬಸ್ಸು? ಮರ್ತೋಯ್ತು ಅತ್ತೆ. ಮರ್ತೋಗು ಅಂತ ಅಡಾವಡೆ ಕೆಲ್ಸ ನೀವೇನ್ ಮಾಡ್ತಿರೋದು? ಈ ಮದ್ವೆನ ಏನ್ ಗ್ರ್ಯಾಂಡ್ ಆಗಿ ಮಾಡ್ತಿಲ್ವಲ್ಲ? ಈಗ್ಲೇ ತಾಂಬೂಲ ತರಿಸ್ತೀನಿ. ಈಗ ತರಿಸ್ತೀರಾ? ಅಂದ್ರೆ ರೆಡಿ ಆಗಿಲ್ವಾ? ಈಗ ತಾಂಬೂಲ ತರಿಸದೆ ಇದ್ರೆ ಏನ್ ನಷ್ಟ ಆಗುತ್ತಮ್ಮ? ಮೊದ್ಲು ಸಂಗೀತ್ ಶುರು ಆಗ್ಲಿ ಬಿಡು ಸ್ವಾತಿ. ತಾಂಬೂಲ ರೆಡಿ ಆಗಿದೆ ಕಣ್ರಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ನೀವ್ ಇಲ್ಲೇ ಇರಿ ಭಾವ, ನಾನು ಹೋಗಿ ತಗೊಂಡ್ ಬರ್ತೀನಿ. ಸ್ಟೋರ್ ರೂಮ್ ಅಲ್ಲಿ ಇದೆ. ಅದಕ್ಕೆ ಎಲ್ಲ ಅಲ್ಲಿದೆ ತಾನೆ? ಇವರಿಗೆ ಮರುವಿನ ಖಾಯಿಲಿನ ಇಲ್ಲ ಅಹಂಕಾರನ ಗ್ರಾನಿ? ಎಲ್ಲ ನಾವೇ ನೆನಪು ಮಾಡ್ತಾ ಇದೀವಿ. ಪಾಪ ಗಾಬರಿ ಮಾಡಿಸ್ಬೇಡ ಕಣೆ, ಒಳ್ಳೆ ಊಟ ಹಾಕಿದಾರಲ್ವಾ? ಹೊಟ್ಟೆ ತುಂಬಿದೆ ತಾನೆ, ಸುಮ್ನೆ ಯಾಕೆ ಜಗಳ ತೆಗಿತೀಯಾ? ಕೊಡ್ತಾರೆ ತಡ್ಕೋ. ನಾವು ಗಂಡಿನ ಕಡೆಯವ್ರ ಅಜ್ಜಿ, ನಮಗ್ ಬೇಕಾಗಿರೋದನ್ನ ಕೇಳಿ ತಗೋಬೇಕು, ಅದು ನಮ್ ಹಕ್ಕು. ಹಾಗಂತ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ತೆಗೆಯೋದು ಚೆನ್ನಾಗಿರಲ್ಲ ಕಣೆ. ಇವರಿಗೆಲ್ಲ ಹೀಗೆ ಮಾಡ್ಬೇಕು. ಏ ಕಮಲ್, ಈಗ ನೀನ್ ಸ್ಟಾರ್ಟ್ ಮಾಡ್ಕೋ. ನನ್ ಕಮಲ್ನ ಏ ಅಂತ ಕರೀತಾಳಲ್ಲ, ನಾಳೆ ನಮ್ಮ ಮದ್ವೆ ಆದ್ಮೇಲೆ ಇಳ್ಕೊಂಡ್ ಗತಿ ಕಾಣಿಸ್ಬೇಕು. ಸಾರಿ ಫಾರ್ ಇಂಟ್ರಪ್ಷನ್. ಇಂಗ ಬಾಲ್ ಅಲ್ಲಿ ಎಲ್ಲ ಕಪಲ್ ಹೆಸರಿದೆ. ನಮ್ಮಿಬ್ಬರ ಹೆಸರು ಬರ್ದಿದ್ಯಾ ಕಮಲ್? ಈ ಬಾಲ್ ನಿಂದ ಒಂದೊಂದು ಚೀಟಿ ತೆಗಿತೀನಿ. ಯಾವ ಜೋಡಿ ಹೆಸರು ಬರುತ್ತೋ ಆ ಜೋಡಿ
ಇಲ್ಲಿ ಬಂದು ಡ್ಯಾನ್ಸ್ ಮಾಡಬೇಕು. ವಸು ಹೊತ್ತಿಗೆ ಪಕ್ಕ ಆ ಪಾಯ್ಸನ್ ಪಾನ್ ತಿಂದಿಲ್ಲ. ಇಲ್ಲ ನಿಮ್ಮ ಮಮ್ಮಿ ತಂದಿರೋ ಪಾಯ್ಸನ್ ಫೇಕ್ ಆಗಿರುತ್ತೆ. ನಮ್ಮ ಮಮ್ಮಿ ಯಾವ ಕೆಲ್ಸನೂ ಕರೆಕ್ಟಾಗಿ ಮಾಡಲ್ಲ. ಎಕ್ಸ್ಪೈರ್ ಆಗಿರೋ ಪಾಯ್ಸನ್ ತಂದಿದಾರ ಅನ್ಸುತ್ತೆ. ಹೋಗಿ ನಿಮ್ಮ ಅಮ್ಮನ್ ಕೇಳು ಏನ್ ತಂದಿದ್ದಾರೆ ಅಂತ. ನೆಲ್ಲ ನೆಲ್ಲ ಡ್ಯಾನ್ಸ್. ಸೂಪರ್ ಪರ್ಫಾರ್ಮೆನ್ಸ್, ಸೂಪರ್. ರಾಕಿ, ಅಜ್ಜಿ ಹತ್ರ ಹೇಳ್ಬಿಟ್ಯಾ? ಎಲ್ಲ ಹೇಳ್ಬಿಟ್ಟೆ ಮಮ್ಮಿ. ಸಂಗೀತ ಆಗೋವರೆಗೂ ಸುಮ್ನೆ ಇರು ಅನ್ನಲ್ಲ. ಛೇ, ನಾವ್ ಏನ್ ಮಾಡಿದ್ರು ರಿವರ್ಸ್ ಆಗ್ತಿದ್ಯಲ್ಲ ಬೇಬಿ. ನಮ್ ಲಕ್ ಸರಿ ಇಲ್ವಾ ಅಥವಾ ಅವ್ರ ಟೈಮ್ ಚೆನ್ನಾಗಿದ್ಯಾ? ಚೆನ್ನಾಗ್ ಪ್ಲಾನ್ ಮಾಡಿ ಪಾನಲ್ಲಿ ವಿಷ ಬೆರೆಸಿದ್ರೆ ವಸು ಅದನ್ನ ತಿಂದು ಏನೂ ಆಗಿಲ್ಲ. ಅಟ್ಲೀಸ್ಟ್ ಪ್ರಜ್ಞೆನೂ ತಪ್ಪಲಿಲ್ಲ. ಅವಳೇನು ಮನುಷ್ಯನ, ದೆವ್ವನ ಇಲ್ಲ ದೇವತೆನಾ? ಏನು ಅರ್ಥ ಆಗ್ತಾ ಇಲ್ಲ. ಅದ್ಕೆ ಹಾರಿಕಾ, ಏನದ್ಕೆ ಇಲ್ಲಿಗೆ ಬಂದ್ಬಿಟ್ರಿ? ನಿಮ್ಗೇನೋ ತಿನ್ನಿಸ್ಬೇಕು ಅಂತ ಬಂದೆ. ಕೊಡು ವಸು. ಇರಲ್ಲ, ತಿನ್ನಿ ಚಿಕ್ಕಮ್ಮ. ಬೇಡ. ತಿಂತ್ಯಾ ಇಲ್ವಾ? ನೀವ್ ತಿಂದಿಲ್ಲ ಆದ್ರೆ ಹಾರಿಕಾ ಕೈಲಿ ತಿನ್ನಿಸ್ತೀನಿ. ಹೇಳಿ, ನೀವಿಬ್ರಲ್ಲಿ ಯಾರು ತಿಂತೀರಾ? ಮಮ್ಮಿ ತಿಂತಾರೆ. ಇಲ್ಲ, ಬೇಬಿನೇ ತಿಂತಾಳೆ. ಮಮ್ಮಿನೇ ತಿಂತಾರೆ. ಪ್ಲೀಸ್ ಬೇಬಿ, ಪ್ಲೀಸ್ ತಿನ್ನು ಮಮ್ಮಿ. ನಿಮ್ ಬೇಬಿನೇ ಹೇಳ್ತಿದ್ದಾಳಲ್ಲ ಚಿಕ್ಕಮ್ಮ, ನೀವೇ ತಿನ್ಬೇಕು. ಅಯ್ಯೋ ಬೇಡ. ಅಯ್ಯೋ ಬೇಡ. ಬೇಡ ಅಕ್ಕ, ಪ್ಲೀಸ್ ಅಕ್ಕ. ತಿನ್ನಿ ಮಮ್ಮಿ. ಮಮ್ಮಿ ತಿನ್ನು. ಮಮ್ಮಿ. ಮಮ್ಮಿ ತಿನ್ನಿಸ್ಬೇಡಿ ಪ್ಲೀಸ್, ಪ್ಲೀಸ್, ಪ್ಲೀಸ್. ಏನ್ ವಸು, ನನ್ನೇ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಪಾನ್ ತಿಂದ್ರೆ ಯಾರು ಸಾಯಲ್ಲ ಚಿಕ್ಕಮ್ಮ. ಆ ಪಾನ್ ನಲ್ಲಿ ವಿಷ ಇದೆ. ನಿಮ್ಗದ್ ಹೇಗ್ ಗೊತ್ತು ಅದಕ್ಕೆ? ಅದು ಹೇಳಿ ಚಿಕ್ಕಮ್ಮ. ಅಪ್ಪಿತಪ್ಪಿ ನೀವೇನಾದ್ರೂ ಆ ಪಾನಲ್ಲಿ ವಿಷ ಹಾಕಿದ್ರಾ? ನಾನೇನಕ್ ವಿಷ ಹಾಕ್ತೇನೆ? ನನ್ ಮಮ್ಮಿನೇ ಹೊಡಿತೀರಾ? ನನ್ ಬೇಬಿನೇ ಹೊಡಿತೀರಾ? ರಾಕಿ, ಮಮ್ಮಿ.
ಸರಿಯಾಗಿದೆ. ಏನೇ ಹಾಗೆ ದೆವ್ವ ತರ ನೋಡ್ತಿದ್ಯಾ? ನಿನಗೇನಾದ್ರೂ ಬುದ್ಧಿ ಇದ್ಯಾ? ಮಿನಿಮಮ್ ಕಾಮನ್ ಸೆನ್ಸ್ ಇದ್ಯಾ? ನಾಳೆ ಬಗ್ಗೆ ಸ್ವಲ್ಪನಾದ್ರೂ ಭಯ ಇದ್ಯಾ? ಭಯ ಯಾಕೆ? ನಾಳೆ ಶ್ರಾವ್ಯ ಮದ್ವೆ. ಅದಕ್ಕೆ ತಾನೇ ಇವತ್ತು ಮೆಹಂದಿ ಫಂಕ್ಷನ್, ಸಂಗೀತ್ ಫಂಕ್ಷನ್ ಮಾಡ್ಕೊಂಡಿದ್ದು. ಕಮಲ್ ಮತ್ತೆ ನಾನು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ವಿ. ನನಗಂತೂ ಇವತ್ತಿನ ದಿನ ಮರೆಯೋದಕ್ಕೆ ಆಗಲ್ಲ. ಮತ್ತೆ ಮತ್ತೆ ಸಿಗದೆ ಇರೋ ದಿನ. ನಿಲ್ಲಿಸ್ತೀಯಾ ನಿನ್ ಪುರಾಣ? ಆವಾಗಿಂದನೂ ಮದ್ವೆ ಮದ್ವೆ ಅಂತ ಹೇಳ್ತಿದ್ಯಲ್ಲ, ನಿನ್ನ ಮದ್ವೆಗೋಸ್ಕರ ಏನ್ ಮಾಡ್ಬೇಕೋ ಯೋಚನೆ ಮಾಡಿದ್ಯಾ? ನನಗೆ ಕಮಲ್ ಸಿಕ್ಕಾಯ್ತು, ಇನ್ನೇನ್ ಯೋಚನೆ ಮಾಡ್ಬೇಕು? ಮದ್ವೆ ಆಗೋದಕ್ಕೆ ಹುಡುಗಿಗೆ ಹುಡುಗ ಸಿಕ್ಕಿದ್ರೆ ಸಾಕಾಗಲ್ಲ, ಮದ್ವೆ ಮಾಡ್ಕೊಳ್ಳೋದಕ್ಕೆ ದುಡ್ಡು ಬೇಕಾಗತ್ತೆ. ನಾಳೆ ಶ್ರಾವ್ಯ ಮದ್ವೆ ಮಾಡ್ಕೊಂಡು 7 ತೊಲ ಬಂಗಾರ ಹಾಕೊಂಡ್ ಅತ್ತೆ ಮನೆಗ್ ಹೋದ್ರೆ ನಮ್ ಕೈ ಕೊನೆಗ್ ಸಿಗೋದು ತೆಂಗಿನ ಚಿಪ್ಪೆ. ನಿನ್ ಮದ್ವೆಗೆ ತೋರಣ ಕಟ್ಟಕ್ಕೂ ದುಡ್ಡಿರಲ್ಲ. ಆ ಒಡವೆಗೋಸ್ಕರ ಎಷ್ಟೆಲ್ಲ ಪ್ಲಾನ್ ಮಾಡಿದ್ವಿ, ಪಡಬಾರದ್ ಕಷ್ಟಪಟ್ವಿ. ನಮಗ್ ತಲೆನೋವು ಬಂತು ಅನ್ನೋದ್ ಬಿಟ್ರೆ ಕೈಗೆ ಏನಾದ್ರೂ ಸಿಕ್ತಾ? ಆ ವಸು ನಿಮ್ಮಮ್ಮನ ಹೊಡೆದು ನಿಮ್ಮಮ್ಮನ ಆಚೆ ಕಳ್ಸಿದ್ಲು. ಇನ್ನೇನ್ ಮಾಡ್ಬೇಕೆ? ಅಂದ್ರೆ ಒಡವೆಗೋಸ್ಕರ ನಾವೇನು ಪ್ರಯತ್ನ ಮಾಡ್ಬಾರ್ದಾ? ಶ್ರಾವ್ಯಂಗ್ ಒಡವೆ ಹಾಕಿ ಅತ್ತೆ ಮನೆ ಕಳ್ಸ್ಕೊಡ್ಬೇಕಾ? ಅಮೆರಿಕಾಗ್ ಹೋಗೋದ್ ಬಿಟ್ಟು ಇಲ್ಲೇ ಇಡ್ಲಿ ಮಾರ್ಕೊಂಡು, ಹಿಟ್ಟು ರುಬ್ಕೊಂಡು, ಎಂಜಿಲ್ ತಟ್ಟೆ ತೊಳ್ಕೊಂಡು ಓಡಾಡ್ಕೊಂಡಿರಣ್ವಾ? ನನಗಂತ ಕರ್ಮ ಏನೋ ಬಂದಿಲ್ಲ. ನಾನು ಕಮಲ್ ಲವ್ ಮ್ಯಾರೇಜ್ ಮಾಡ್ಕೊಂಡು ಚೆನ್ನೈಗೆ ಹೋಗ್ತೀವಿ, ಅಲ್ಲೇ ಸೆಟ್ಲ್ ಆಗ್ತೀವಿ. ಓಹೋ, ಅಮೆರಿಕ ಕನ್ಸೆಲ್ಲ ಚೆನ್ನೈಗೆ ಶಿಫ್ಟ್ ಆಗೋಯ್ತಾ? ನಿಮ್ಮನ್ನ ದೇವ್ರು ಉದ್ಧಾರ ಮಾಡಕ್ಕಾಗಲ್ಲ. ಒಡವೆ ಅಂದ್ರೆ ನನಗಿಷ್ಟ ಇಲ್ಲ ಅನ್ಕೊಂಡಿದ್ಯಾ? ಅದನ್ ಪಡ್ಕೊಳ್ಳೋಕೆ ದಾರಿನೇ ಸಿಗ್ತಾ ಇಲ್ವೇ? ಏನೇ ಪ್ಲಾನ್ ಮಾಡಿದ್ರು ಫೇಲ್ ಆಗ್ತಾ ಇದೆ. ದೇವ್ರೆ, ಒಡವೆ ಸಿಗೋದಕ್ಕೆ, ನಾವ್ ಅಮೆರಿಕ ಹೋಗೋದಕ್ಕೆ